ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ತುಂಬಾ VTU ಸ್ಟೂಡೆಂಟ್ಸ್ಗಳು ಸರ್ ರಿಸಲ್ಟ್ ಯಾವತ್ತು ಅಂತ ತುಂಬಾ ಮೆಸೇಜ್ ಮಾಡ್ತಾ ಇದ್ರು, ಸರ್ ಕೇಳ್ತಾ ಇದ್ರು. ಸೊ ಅಂತ ಸ್ಟೂಡೆಂಟ್ಸ್ಗಳಿಗೆ ಯಾರ್ಯಾರು ಇವಾಗ ಥರ್ಡ್ ಸೆಮ್ ಎಕ್ಸಾಮ್ ಅನ್ನ ಬರೆದು ಥರ್ಡ್ ಸೆಮ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅಂಡ್ ಆಲ್ರೆಡಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಂದ್ರೆ ಫೋರ್ತ್ ಸೆಮ್ನ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಯಾರ್ಯಾರಿಗೆ ಫೋರ್ತ್ ಸೆಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಸೊ ದೋಸ್ ಆರ್ ವೇಟಿಂಗ್ ಫಾರ್ VTU ರಿಸಲ್ಟ್ಸ್, ಥರ್ಡ್ ಸೆಮ್ನ VTU ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಈಗ ಎಲ್ಲರೂ ಕೇಳ್ತಾ ಇದ್ರು ಸರ್ ಇದಾಗಿ ಎಕ್ಸಾಮ್ ಆಗಿ ತುಂಬಾ ದಿನ ಆಗಿದೆ ಸರ್, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರೆ. ಸೊ ಅಂದ್ರೆ ಅಫಿಷಿಯಲ್ ಆಗಿ ನನಗೆ ಬಂದಿರೋ ಇನ್ಫಾರ್ಮೇಶನ್ ನ ಪ್ರಕಾರ ಇದು ಯಾವುದು ಕರೆಕ್ಷನ್ ಮುಗ್ದಿದೆ, ಆಲ್ರೆಡಿ ಕರೆಕ್ಷನ್ ಆಗಿದೆ. ಕರೆಕ್ಷನ್ ಆಗಿ ಆಲ್ರೆಡಿ 1 or 2 ಡೇಸ್ ಆಗಿದೆ. ನಾನು ನಿನ್ನೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಸೊ ನಿನ್ನೆ ಬರಲಿಲ್ಲ. ಇನ್ನೊಂದು 2 ಡೇಸ್ ಅಲ್ಲಿ ಬರುತ್ತೆ, ಇದರ್ ಇವತ್ತು ಅಥವಾ ನಾಳೆ ಒಳಗಡೆ ಬರುತ್ತೆ. ಓಕೆ, ಸೊ ನೀವು VTUನ ಅಫಿಷಿಯಲ್ ಇದಕ್ಕೋದ್ರು ಕೂಡ, ಏನು ರಿಸಲ್ಟ್ ಕೊಡುವಂತ ಒಂದು ವೆಬ್ಸೈಟ್ಗೆ ಹೋದ್ರು ಕೂಡ, ಅಲ್ಲಿ ಕೂಡ ಇಲ್ಲಿ ನೋಡಿ February 24th 2026ಗೆ ಅಪ್ಡೇಟ್ ಆಗಿರೋದು. ಅಂದ್ರೆ ಯಾವುದು ಕೂಡ ಇನ್ನು ಅಪ್ಡೇಟ್ ಆಗಿಲ್ಲ. ದಟ್ ಟು ಇಲ್ಲಿ ನೋಡಿ ಡಿಸೆಂಬರ್ ಜನವರಿಯಲ್ಲಿ 6th ಸೆಮ್ ಇದ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇನ್ನು ಥರ್ಡ್ ಸೆಮ್ ನ ರಿಸಲ್ಟ್ ಇನ್ನು ಕೊಟ್ಟಿಲ್ಲ, ಸರಿನಾ? ಸೊ ಥರ್ಡ್ ಸೆಮ್ ನ ರಿಸಲ್ಟ್ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಅಥವಾ ನಾಳೆ ಬರ್ಬೋದು. ಅಫಿಷಿಯಲ್ ಆಗಿ ಅಂದ್ರೆ ಇದಾಗಿದೆ, ಏನು ಕರೆಕ್ಷನ್ ಮುಗ್ದಿದೆ, ಏನಿಲ್ಲ, ರಿಸಲ್ಟ್ ಅನ್ನ ಕೊಡೋದೊಂದು ಬಾಕಿ. ಓಕೆ, ಸೊ ಎಲ್ಲದೂ ಮುಗ್ದಿದೆ. ಅಂದ್ರೆ ನಿಮ್ಮ ಲಾಸ್ಟ್ ಎಕ್ಸಾಮ್ ಯಾರಿಗೆ ಈಗ ಜಾವಾ ಇರ್ಬೋದು ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆಗಿರ್ಬೋದು, C++ ಅದಾಗಿತ್ತು, ಅದ್ರದ್ದು ಕೂಡ ಕರೆಕ್ಷನ್ ಆಗಿದೆ. ಇದರ ಪ್ರಕಾರ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಕರೆಕ್ಷನ್ ಮುಗ್ದಿದೆ, ಬಟ್ ರಿಸಲ್ಟ್ ಒಂದು ಕೊಡಬೇಕು, ಅದನ್ನ ಅಪ್ಲೋಡ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, VTUದವರು ಅಫಿಷಿಯಲ್ ಆಗಿ ಯಾವತ್ತು ರಿಸಲ್ಟ್ ಅಂತ ಪ್ರೆಸ್ ನೋಟ್ ಕೊಡೋದಾಗ್ಲಿ ಅಥವಾ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡೋದಾಗ್ಲಿ ಯಾವತ್ತೂ ಮಾಡ್ಲಿಲ್ಲ. ಆಲ್ ಆಫ್ ಅ ಸಡನ್ ಅವ್ರು ಸಡನ್ ಆಗಿ ರಿಸಲ್ಟ್ ಅನ್ನ ಕೊಡ್ತಾರೆ. ಇವತ್ತು ಸಂಡೇ ಆಗಿರ್ಲಿಕ್ಕೆ ಹೋಗಿ ಇವತ್ತು ಕೊಡ್ಬೋದು. ಸರ್ ಸಂಡೇ ಬರುತ್ತಾ ಅವರಿಗೆ ಸಂಡೇ ಅಥವಾ ಮಿಡ್ ನೈಟ್ ಅದೇನು ಇಲ್ಲ, ಯಾವಾಗ್ಲೂ ಬರ್ಬೋದು. ಓಕೆ, ಸೊ ಮೇ ಬಿ ಇನ್ನೊಂದು 2 ಡೇಸ್ ಒಳಗಡೆ ಪಕ್ಕ ಬರುತ್ತೆ, ನನ್ನ ಅನಿಸಿಕೆ ಪ್ರಕಾರ ಬರುತ್ತೆ. ಯಾಕಂದ್ರೆ ರಿಸಲ್ಟ್ ಅಂದ್ರೆ ಕರೆಕ್ಷನ್ ಮುಗ್ದಿದೆ ಅಂತ ಹೇಳಿದ್ರೆ ಇನ್ನೊಂದು ಅಪ್ಡೇಟ್ ಮಾಡೋದೊಂದು ಬಾಕಿ ಇರುತ್ತೆ. ಅದನ್ನ ಇವತ್ತು ಅಥವಾ ನಾಳೆ ಒಳಗಡೆ ಮುಗಿಸಿ ಇದರ್ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಕೊಡ್ತಾರೆ ರಿಸಲ್ಟ್. ಇನ್ ಕೇಸ್ ರಿಸಲ್ಟ್ ಬಂದ್ರೆ ಅದ್ರ ರಿಲೇಟೆಡ್ ವಿಡಿಯೋಸ್ ನಾನು ಮಾಡ್ತೇನೆ. ರಿಸಲ್ಟ್ ಅಪ್ಡೇಟ್ ಆದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೇನೆ. ಸುಮ್ಮನೆ ಯಾರು ವರಿ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಅಂಡ್ ಮೇ ಬಿ ಏನು ಹೇಳ್ತಾರೆ, ಕರೆಕ್ಷನ್ ಆಗಿದೆಯಲ್ಲ, ಹೆಚ್ಚಿನ ಸ್ಟೂಡೆಂಟ್ಸ್ ಗಳು ಫೇಲ್ ಆಗಿಲ್ಲ ಅನ್ಕೊಳ್ತೇನೆ. ಹೆಚ್ಚಿನ ಸ್ಟೂಡೆಂಟ್ಸ್ ಗಳಿಗೆ ಅವರು NC ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಳ್ತೇನೆ. ಅದಕ್ಕೆ ಪುನಃ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಹಣ ಮಾಡ್ಬೇಕಲ್ಲ ಅವರಿಗೆ, ರಿವ್ಯಾಲ್ಯೂಷನ್ ಕೊಡ್ಸಿ ರಿವ್ಯಾಲ್ಯೂಷನ್ ಥ್ರೂ ಆದ್ರೂ ಹಣ ಮಾಡ್ಬೇಕಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಕೊಳ್ತೇನೆ. ಸೊ ಸುಮ್ಮನೆ ಜೋಕ್ ಮಾಡ್ತಾ ಇರೋದು. ಮೇ ಬಿ ಇವತ್ತು ಅಥವಾ ನಾಳೆ ಒಳಗಡೆ ರಿಸಲ್ಟ್ ಬರುತ್ತೆ. ಇನ್ ಕೇಸ್ ರಿಸಲ್ಟ್ ಬಂದ್ರೆ ನಾನು ಖಂಡಿತ ಅಪ್ಡೇಟ್ ಮಾಡ್ತೇನೆ. ತುಂಬಾ ಸ್ಟೂಡೆಂಟ್ಸ್ ಗಳು ಹೇಳ್ತಾ ಇದ್ದಾರೆ ಸರ್ ಯೂಟ್ಯೂಬ್ ಅಲ್ಲಿ ಇದು ಕೊಡ್ತಾರೆ. ಸೊ ಬಿಡಿ, ಅದನ್ನ ಇಗ್ನೋರ್ ಮಾಡಿ. ಕೆಲವೊಂದಿಷ್ಟು ಜನ ಸುಮ್ಮನೆ ವ್ಯೂಸಿಗೋಸ್ಕರನೇ ರಿಸಲ್ಟ್ ಅಂತ ಹೇಳಿ 4-5 ವಿಡಿಯೋಸ್ ಅನ್ನ ಹಾಕ್ತಾರೆ. ಸೊ ನೋ ನೀಡ್ ಟು ವರಿ, ನಾನು ರಿಸಲ್ಟ್ ಬಂದ್ರೆ ಖಂಡಿತ ಅಪ್ಡೇಟ್ ಮಾಡ್ತೇನೆ. ಓಕೆ, ರಿಸಲ್ಟ್ ರಿಲೇಟೆಡ್ ಅಪ್ಡೇಟ್ ಗಳನ್ನ ನನ್ನ ಇದರಲ್ಲಿ ಯಾವುದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತೇನೆ. ಯಾರಾದರೂ ಇನ್ ಕೇಸ್ ಇನ್ನು ಜಾಯ್ನ್ ಆಗದೆ ಇದ್ರೆ ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ರಿಸಲ್ಟ್ ಬಂದ ತಕ್ಷಣ ಚೆಕ್ ಮಾಡ್ಲಿಕ್ಕೆ ಅಲ್ಲಿ ಅಪ್ಲೋಡ್ ಮಾಡ್ತೇನೆ, ಅಪ್ಡೇಟ್ ಮಾಡ್ತೇನೆ. ಯು ಕ್ಯಾನ್ ಚೆಕ್. ಓಕೆ, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಬೈ 2 ಡೇಸ್. ಇವತ್ತು ತಪ್ಪಿದ್ರೆ ನಾಳೆ ಒಳಗಡೆ ಬರ್ಬೋದು, ಯಾಕಂದ್ರೆ ಕರೆಕ್ಷನ್ ಮುಗ್ದಿದೆ. ಸರಿನಾ? ಮುಂದಿನ ಅಪ್ಡೇಟ್ಗಳನ್ನ ನಾನು ಕೊಡ್ತೇನೆ. ನಿಮ್ಗೆ ಈ ಅಪ್ಡೇಟ್ಗಳು ಆನ್ ಟೈಮ್ ಸಿಗ್ಬೇಕಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.